ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಬೈಲಿಂಗ್ವಲ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ 3ನೆಯ ತರಗತಿಯ ಮ್ಯಾಥ್ಸ್ ಮೇಳ ಅಂದರೆ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದ ಭಾಗ 1ರಲ್ಲಿನ ಮೊದಲನೆಯ ಪಾಠ ವಾಟ್ಸ್ ಇನ್ ಎ ನೇಮ್, ಹೆಸರಲ್ಲಿ ಏನಿದೆ, ಈ ಒಂದು ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಮೊದಲನೆಯದಾಗಿ, ಎ ಲಾಂಗ್ ಟೈಮ್ ಅಗೋ ದೇರ್ ವಾಸ್ ಎ ಕೌಹರ್ ಫ್ಯಾಮಿಲಿ ಇನ್ ತಾರಕೇಶ್ವರ. ಎವ್ರಿ ಡೇ ದೇಬಾ ಆ್ಯಂಡ್ ದೀಪ took the cows out for grazing. They used to return in the late evening together with all the cows. ನೋಡ್ರಿ, ಒಂದಾನೊಂದು ಕಾಲದಲ್ಲಿ ತಾರಕೇಶ್ವರ ಎಂಬಲ್ಲಿ ಒಂದು ಗೋವುಗಳರ ಕುಟುಂಬ ಇತ್ತು. ಅಂದರೆ ಗೋವುಗಳನ್ನು ಮೇಯಿಸೋದು, ಗೋವುಗಳನ್ನು ಸಾಕುವರ ಒಂದು ಕುಟುಂಬ ಇತ್ತು. ಅವರು ಪ್ರತಿದಿನ ದೇಬ್ ಮತ್ತು ದೀಪ ಅನ್ನುವಂಥವರು ಇಬ್ಬರು ಏನು ಮಾಡ್ತಾಯಿದ್ರು, ಹಸುಗಳನ್ನು ಮೇಯಿಸಲು ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ದರು. ಅವರು ಎಲ್ಲ ಹಸುಗಳೊಂದಿಗೆ ಸಂಜೆಗೆ ತಡವಾಗಿ ಮನೆಗೆ ಬಂದು ಸೇರ್ತಾ ಇದ್ದರು. ಹೌದಾ? ದೀಪ್ ಮತ್ತು ದೇವ್ ಇಬ್ಬರು. ಒಂದಿನ ಏನಾಗ್ತದ, ಒನ್ ಡೇ ದೇವ್ ಆಸ್ಕ್ಡ್, ಹೌ ಡು ವಿ ನೌ ದ್ಯಾಟ್ ವಿ ಹ್ಯಾವ್ ನಾಟ್ ಲಾಸ್ಟ್ ಎನಿ ಕೌಸ್. ದೇ ಡಿಡ್ ನಾಟ್ ನೋ ಹೌ ಟು ಕೌಂಟ್. ನೋಡ್ರಿ, ಒಂದು ದಿನ ದೇವ್ ಅನ್ನೋನು ಕೇಳ್ತಾನೆ ಏನಂತ, ನಾವು ಯಾವುದೇ ಹಸುಗಳನ್ನು ಕಳೆದುಕೊಂಡಿಲ್ಲ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ತದ? ನಾವು ಹಸುಗಳನ್ನ ಒಯ್ತೀವಿ, ಮೇಯಿಸ್ತೀವಿ, ಮತ್ತು ವಾಪಸ್ ತೆಗೆದುಕೊಂಡು ಬರ್ತೀವಿ, ಬಟ್ ಅವುಗಳು ಕಳೆದುಕೊಂಡಿಲ್ಲ, ಎಲ್ಲ ಸರಿಯಾಗಿ ಬಂದಿವೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗ್ತದ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ವಾಟ್ ಕುಡ್ ದೇವ್ ಆ್ಯಂಡ್ ದೀಪ್ ಡೂ? ಆಗ ದೀಪ್ ಮತ್ತು ದೇವ್ ಏನು ಮಾಡಬಹುದು? ನೋಡಿರಿ, ಕಳೆದುಕೊಂಡಿಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕಪ್ಪ ಅನ್ನೋದು ಅವರ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ಹೇಗೆ ಕಂಡ್ಕೋತಾರೆ ನೋಡೋಣ. ದೇರ್ ಫ್ರೆಂಡ್ ಗೇವ್ ದೆಮ್ ಆ್ಯನ್ ಐಡಿಯಾ. ನೋಡ್ರಿ, ಆತನ ಸ್ನೇಹಿತ ಆತನಿಗೆ ಒಂದು ಉಪಾಯವನ್ನು ಹೇಳ್ತಾನೆ. ಏನಂತ? ವೆನ್ ಯು ಗೋ ಔಟ್, ಮೇಕ್ ಎ ಮಾರ್ಕ್ ಆನ್ ದ ವಾಲ್ ಫಾರ್ ಈಚ್ ಕೌ ದ್ಯಾಟ್ ಲೀವ್ಸ್ ಆಟ್ ದ ಗೇಟ್. ದೆನ್ ವೆನ್ ಯು ಕಮ್ ಬ್ಯಾಕ್, ಸ್ಟ್ರೈಕ್ ಔಟ್ ಒನ್ ಮಾರ್ಕ್ ಫ್ರಮ್ ದ ವಾಲ್ ಈಚ್ ಟೈಮ್ ಎ ಕೌ ರೀಎಂಟರ್ಸ್ ದ ಗೇಟ್. ನೋಡಿ, ಇಲ್ಲಿ ಎಲ್ಲ ಆಕಳುಗಳನ್ನು ನಾವು ಹೊರಗಡೆ ಕರ್ಕೊಂಡು ಹೋಗಿರ್ತೀರಲ್ಲ, ನೀವು ಹೋದಾಗ ಎಲ್ಲ ಎಷ್ಟು ಆಕಳುಗಳು ಈ ಗೇಟನ್ನು ದಾಟ್ತವಲ್ಲ, ಅವುಗಳನ್ನು ಸಂಖ್ಯೆಯ ಪ್ರಕಾರ ಇಲ್ಲಿ ಏನು ಮಾಡಿ, ಗೋಡೆಯ ಮೇಲೆ ನಂಬರನ್ನು ಹಿಂಗೆ ಒಂದು ಆಕಳು ದಾಟಿದರೆ 1, ಮತ್ತೊಂದು ದಾಟಿದರೆ 2, ಹಿಂಗೆ ಒಂದೊಂದು ಸಂಖ್ಯೆಯನ್ನು ಹಾಕಿ ಅಂತ ಹೇಳ್ತಾನೆ. ಅದೇ ತೆರನಾಗಿ ರಿಟರ್ನ್ ಅವರು ಸಾಯಂಕಾಲ ಮರಳಿ ಮನೆಗೆ ಬಂದಾಗ ಒಂದೊಂದೇ ಆಕಳುಗಳು ಒಳಗೆ ಹೋಗುವಾಗ ಅವುಗಳನ್ನು ಏನು ಮಾಡಬೇಕು, ಅವುಗಳ ಮೇಲೆ ಇಂಟು ಮಾರ್ಕನ್ನು ಹೀಗೆ ಹೊಡಿಬೇಕು. ಆ ಗೆರೆಗಳ ಮೇಲೆ ಒಂದು ಆಕಳು ಒಳಗೋದ್ರೆ 1, 2, 3, 4 ಹೀಗೆ ಅವುಗಳ ಮೇಲೆ ಗೀಟನ್ನು ಹಾಕಬೇಕು ಅಂತ ಹೇಳ್ತಾನೆ. ಎಲ್ಲ ಗೀಟುಗಳನ್ನು ಹಾಕಿದಾಗ ಎಲ್ಲ ಹಸುಗಳು ಒಳಗಡೆ ಎಲ್ಲ ಗೀಟಗಳು ಆದರೆ ಎಲ್ಲ ಹಸುಗಳು ಒಳಗಡೆ ಬಂದಿವೆ, ಯಾವುವು ಕಳೆದುಕೊಂಡಿಲ್ಲ ಅಂತ ಅರ್ಥ. ಯಾವುದಾದ್ರೂ ಒಂದು ಗೀಟು ಉಳಿದ್ರೆ ಏನಾಯ್ತಪ್ಪ, ಒಂದು ಆಕಳು ಮಿಸ್ಸಿಂಗ್ ಅಂತ ಇದರ ಅರ್ಥ, ಹಸು ಅರ್ಥ ಆಯ್ತಾ? ಈ ರೀತಿ ಮಾಡಿ ಅಂತ ಆತನ ಇವರಿಬ್ಬರ ಸ್ನೇಹಿತ ಹೇಳ್ತಾನೆ. ಆಗ ನೋಡಿ, ದ ನೆಕ್ಸ್ಟ್ ಡೇ ದೇ ಫಾಲೋಡ್ ದೇರ್ ಫ್ರೆಂಡ್ಸ್ ಐಡಿಯಾ ಆ್ಯಂಡ್ ಆಲ್ ದ ಮಾರ್ಕ್ಸ್ ವೆರ್ ಸ್ಟ್ರಕ್ ಔಟ್ ವೆನ್ ದೇ ಕೇಮ್ ಬ್ಯಾಕ್ ಹೋಮ್. ನೋಡಿ, ಮರುದಿನ ಆತನ ಸ್ನೇಹಿತ ಹೇಳಿರುವಂಥ ಉಪಾಯವನ್ನು ಅವ್ರು ಏನು ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಅವರು ಮನೆಗೆ ಹಿಂತಿರುಗಿದಾಗ ಎಲ್ಲ ಗುರುತುಗಳು ಹೊಡೆಯಲ್ಪಟ್ಟಿದ್ದವು. ನೋಡಿರಿ, ಅವ್ರ ಮನೆಗೆ ಬಂದು ಅವತ್ತಿನ ದಿನ ಅದನ್ನು ಹಸುವಿನ ಒಂದು ಪ್ರಯೋಗ ಮಾಡಿದಾಗ, ಅಂದರೆ ಒಂದು ಹಸು ಒಳಗೆ ಎಂಟ್ರಿ ಆದರೆ ಅದನ್ನು ಒಂದು ಗೀಟನ್ನು ಹೊಡಿಬೇಕು. ಹೀಗೆ ಎಲ್ಲ ಹಸುಗಳು ದಾಟಿದವು. ಆಗ ಅವರಿಗೆ ಗೊತ್ತಾಯಿತು ಎಲ್ಲ ಹಸುಗಳು ಮನೆಗೆ ಬಂದಿವೆ, ಯಾವ ಹಸುವನ್ನು ಕಳೆದುಕೊಂಡಿಲ್ಲ ಅಂತ ಅರ್ಥ. ಡಿಡ್ ಆಲ್ ದ ಕೌಸ್ ಕಮ್ ಬ್ಯಾಕ್ ಹೋಮ್? ಎಲ್ಲ ಹಸುಗಳು ಮನೆಗೆ ಹಿಂತಿರುಗುವೆಯೇ ಅನ್ನೋದು ಪ್ರಶ್ನೆ. ಆಫ್ಟರ್ ಎ ಫ್ಯೂ ಇಯರ್ಸ್ they had many more cows. One day their wall had this many marks when they left home. ನೋಡಿ, ಎಲ್ಲ ಒಂದು ಬಹಳಷ್ಟು ವರ್ಷಗಳ ಹೀಗೆ ಮಾಡ್ತಾ ಬಂದಾಗ
ಅವ್ರ ಹತ್ರ ಈಗಿದ್ದಿರ್ತಕ್ಕಂಥ ಹಸುವಿಗಿಂತ ಹೆಚ್ಚಿನ ಹಸುಗಳು ಕೂಡಿದ್ದವು. ಆಗ ಒಂದಿನ ಏನಾಗ್ತದೆ, ಅವ್ರ ಮನೆಯಿಂದ ಹೊರಗಡೆ ಹೋಗುವಾಗ ಡೈಲಿ ರುಟೀನ್ ಪ್ರಕಾರ ಹಸುಗಳು ಭಾಳ ಇದ್ದಾಗ ಈ ರೀತಿಯಾಗಿ ಏನು ಮಾಡ್ತಾರೆ, ಅವರು ಗುರುತುಗಳನ್ನ ಹಾಕ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಗುಂಪಿನಲ್ಲಿ 5 ಗೀಟುಗಳನ್ನು ಹಾಕಿದ್ದಾರೆ. 1 2 3 4 5 5 ಗುಂಪು, 5 ಹಸುಗಳ ಒಂದು ಗುಂಪು. ಇದು 5 5 5 ಹೀಗೆ 5ರ ಒಂದು ಎಲ್ಲ ಹಾಕಿದಾಗ ಕೊನೆಗೆ 2 ಹಸುಗಳು ಉಳಿದ್ರು ಮಾತ್ರ ಅವುಗಳನ್ನು ಕೂಡ ಹೀಗೆ ಹಾಕಲಾಗ್ತದೆ. ನೋಡಿರಿ, ಒಟ್ಟು ಎಷ್ಟು ಹಸುಗಳಿವೆ ಹೇಳಿ ನೋಡೋಣ. 5 10 15 20 25 30 35 40 45 47 ನೋಡಿ. ಸೊ ದೇ ಹ್ಯಾಡ್ 47 ಕೌಸ್. ಅವರ ಬಳಿ 47 ಕೌಸ್ಗಳು ಇದ್ದವು. ಅರ್ಥ ಆಯ್ತಾ? ಹಸುಗಳು ಇದ್ದವು. ದ ನೆಕ್ಸ್ಟ್ ಡೇ ದೇ ರಿಟರ್ನ್ ವಿತ್ ದ ಕೌಸ್. ದೇ ಸ್ಟ್ರಕ್ ಔಟ್ 1 ಮಾರ್ಕ್ ಆಸ್ ಈಚ್. ಕೌ re-entered the gate. 2 marks were still left on the wall, but they did not see any cow outside. Cows outside. They were worried. ಮರುದಿನ ಏನಾಯ್ತಪ್ಪ ಅಂದ್ರೆ ಅವ್ರ ಹತ್ರ 47 ಕೌಗಳಿದ್ವಾ. ಅವರು ಮರುದಿನ ಡೈಲಿ ಪ್ರಕಾರ ಏನು ಮಾಡಿದರು, ಹೀಗೆ ಗೀಟುಗಳನ್ನು ಹಾಕಿದ್ರು, ಲೈನ್ಗಳನ್ನು ಹಾಕಿದರು. ಮತ್ತು ಅವು ರಿಟರ್ನ್ ಆದಾಗ, ಮನೆಗೆ ಬಂದಾಗ ಎಲ್ಲ ಗೆರೆಗಳನ್ನು ಹೊಡೆಯುವಾಗ ಏನಾಯ್ತಪ್ಪ ಅಂದ್ರೆ 1 ಅಥವಾ 2 ನೋಡಿ 2 ಮಾರ್ಕ್ಗಳು ಹಾಗೆ ಉಳಿದವು. ಎಲ್ಲ ಹಸುಗಳನ್ನು ಹೊಡೆದಾಗ ಏನಾಯ್ತಪ್ಪ ಅಂದ್ರೆ ಕೊನೆಗೆ 2 ಹಸುಗಳ ಮಾರ್ಕ್ ಮಾತ್ರ ಹಾಗೆ ಉಳಿತು. ಅವರು ಮರಳಿ ಹಿಂತಿರುಗಿ ನೋಡಿದಾಗ ಯಾವುದೇ ಹಸುಗಳು ಹೊರಗಡೆ ಉಳಿದಿರಲಿಲ್ಲ. ಆಗ ಅವರಿಗೆ ಗಾಬರಿ ಆಗ್ತದೆ. ದಿನಾಲೂ ನಾವು ಎಲ್ಲ ಗೀಟುಗಳನ್ನು ಹೊಡಿತೀವಿ, ಎಲ್ಲ ಒಂದು ಹಸುಗಳು ಬಂದಿರ್ತಾವೆ, 2 ಹಸುಗಳು ಮಾತ್ರ ಯಾಕೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ವೈ ವೇರ್ ದೇವ್ ಆ್ಯಂಡ್ ದೀಪ್ ವರೀಡ್. ದೇವ್ ಆ್ಯಂಡ್ ದೀಪ್ ಏಕೆ ಚಿಂತಿತರಾಗಿದ್ದರು ನೋಡೋಣ. ಹೌ ಮೆನಿ ಕೌಸ್ ಹ್ಯಾಡ್ ರೀಚ್ಡ್ ಹೋಮ್. ಎಷ್ಟು ಹಸುಗಳು ಮನೆಗೆ ತಲುಪಿದ್ದವು ನೋಡಿ. ಈಗ ಅವ್ರ ಕೌಂಟ್ ಪ್ರಕಾರ 47 ಹಸುಗಳು ಇದ್ವು. ಅವ್ರು ಎಷ್ಟು ಉಳಿದವ ಅಂತ ಹೇಳಿದಾರೆ, ಈಗ 2 ಹಸುಗಳು ಮಾತ್ರ ಉಳಿದವ, ಅಂದರೆ ಹೊರಗಡೆ ಉಳಿದವ ಅಂದಾಗ 47ರಲ್ಲಿ 2 ಹೋದರೆ ಎಷ್ಟು ಮನೆಗೆ ಬಂದಿದ್ದವು? 45 45. ಎಷ್ಟು ಹಸುಗಳು? 45 ಹಸುಗಳು ಮಾತ್ರ ಬಂದಿದ್ದವು. ದೇವ್ ಆ್ಯಂಡ್ ದೀಪ್ ಕ್ವಿಕ್ಲಿ ವೆಂಟ್ ಟು ಸರ್ಚ್ ಫಾರ್ ದ ಮಿಸ್ಸಿಂಗ್ ಕೌಸ್ ಆ್ಯಂಡ್ ಫೌಂಡ್ them in a nearby field. They all happily returned home together. ಆಗ ದೇವ್ ಮತ್ತು ದೀಪ್ ಏನು ಮಾಡಿದರು, ಗಾಬರಿಯಿಂದ ಅವರು ಮೇಯಿಸ್ತಿರ್ತಕ್ಕಂಥ ಹೊಲಕ್ಕೆ ಹೋಗಿ ಹುಡುಕಿದಾಗ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಹೊಲದಲ್ಲಿ ಅವು 2 ಹಸುಗಳು ಮೇಯ್ತಾ ಇದ್ವು. ಅವೆರಡನ್ನೂ ಕರ್ಕೊಂಡು ಅವರು ಸಂತೋಷದಿಂದ ಮನೆಗೆ ಬರ್ತಾರೆ. ಅರ್ಥ ಆಯ್ತಾ? ನೋಡಿ, ದೇರ್ ಫ್ರೆಂಡ್ ಹೇಮಂತ್ had 36 cows and 23 sheep. ಅವರ ಸ್ನೇಹಿತ ಹೇಮಂತನ ಬಳಿ 36 ಆಕಳುಗಳಿವೆ ಮತ್ತು 23 ಕುರಿಗಳಿದ್ದವು. ನೋಡಿ ಎಷ್ಟು, 36 ಕೌಸ್ ಅಂದರೆ ಹಸುಗಳು, 36 ಹಸುಗಳು ಯಾರ ಹತ್ರ ಇದ್ವು? ಹೇಮಂತನ ಹತ್ತಿರ. ಹಾಗೆ ಕುರಿಗಳೆಷ್ಟಿದ್ವು? 23 ಇದ್ವು, 23. ಹೆಲ್ಪ್ ಹೇಮಂತ್ ಕೀಪ್ ಟ್ರ್ಯಾಕ್ ಆಫ್ ಹಿಸ್ ಕೌಸ್ ಆ್ಯಂಡ್ ಶೀಪ್ ಬೈ ಮೇಕಿಂಗ್ ಮಾರ್ಕ್ಸ್ ಲೈಕ್ ದೇವ್ ಆ್ಯಂಡ್ ದೀಪ್. ನೋಡಿ, ದೇವ್ ಆ್ಯಂಡ್ ದೀಪ್ ಮೊದಲಿನ ಥರ ಅವರು ಹಾಗೆ ಸುಮ್ಮನೆ ಹಸುಗಳು ನೋಡ್ಕೊಂಡು ಓಡ್ಕೊಂಬರ್ತಿದ್ರೆ ಎಷ್ಟು ಹಸುಗಳು ಮಿಸ್ಸಿಂಗ್ ಆಗಿವೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈ ಥರ ಅವರು ಕೌಂಟ್ ಮಾಡಿದ್ರಿಂದ ಅವರಿಗೆ 2 ಹಸುಗಳು ಮಿಸ್ ಆಗಿರೋದು ಕಂಡು ಬಂತು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಮಂತನ ಬಳಿನೂ ಕೂಡ 36 ಕೌಸ್ಗಳಿವೆ, ಅದೇ ಥರ 23 ಕುರಿಗಳಿವೆ. ಅವುಗಳನ್ನು ನಾವು ಕೌಂಟ್ ಮಾಡಲಿಕ್ಕೆ ಆತನಿಗೆ ದೇವ್ ಮತ್ತು ದೀಪಕ್ರಂತೆ ಗುರುತು ಮಾಡಿ ಹೆಲ್ಪ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಮಾಡೋಣ ನೋಡಿ. ಆಕಳುಗಳು, ಹೇಮಂತನ ಹತ್ತಿರ ಇರ್ತಕ್ಕಂಥ ಆಕಳುಗಳ ಸಂಖ್ಯೆ ಎಷ್ಟು? ಹಸುಗಳ ಸಂಖ್ಯೆ 36. ಹೌದಾ? ನೋಡಿ, 1 2 3 4 5 5. ಇಲ್ಲಿ ಕೂಡ 5ರ ಗುಂಪು ಇದೆ. ಹೌದಾ? 5 10 15 20 25 30 35 ಪ್ಲಸ್ 1 36. ಸರಿನಾ? ಇನ್ನು ಕುರಿ, ಶೀಪ್ ಎಷ್ಟಿವೆ ನೋಡಿ. ಕುರಿಗಳ ಸಂಖ್ಯೆ
23 ಇದೆ. 5, 10, 15, 20, 23 ನೋಡಿ, ಅರ್ಥ ಆಯ್ತಾ? 23 ಕುರಿಗಳು. ಹಸುಗಳೆಷ್ಟಿವೆ? 36. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಕೌಂಟ್ ಮಾಡಿದಾಗ ಹೇಮಂತನಿಗೂ ಕೂಡ ಆತನ ಹತ್ತಿರ ಇರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ಸಿಗ್ತದೆ. ಇನ್ನು ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ. ಸಮ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗಾಟ್ ಟುಗೆದರ್ ಟು ಪ್ಲೇ ಎ ಗೇಮ್. ದೇ ವಾಂಟೆಡ್ ಟು ಮೇಕ್ 2 teams. They decided that the captain of the first team will be the one with the longest name. The one with the most letters, the captain of the second team will be the one with the shortest name. That is the one with the fewest letter. ಅಂದರೆ ಇಲ್ಲಿ ಏನು ಮಾಡಿದರೆ, ಕೆಲವು ಪ್ರಾಣಿಗಳ ಮತ್ತು ಪಕ್ಷಿಗಳು ಆಟವಾಡಲು ಸೇರ್ಯಾವ. ಹೌದಾ? ಕೆಲವೊಂದಿಷ್ಟು ಪ್ರಾಣಿಗಳು ಪಕ್ಷಿಗಳು ಇಲ್ಲಿ ಆಟ ಆಡಲಿಕ್ಕೆ ಏನಾಗಿವೆ? ಸೇರಿವೆ. ಅವು 2 ತಂಡಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತವ. ಅದರಲ್ಲಿ ತಂಡದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಅವು ಬಯಸಿವೆ. ಯಾವ ರೀತಿಯ ತಂಡದ ನಾಯಕ ಬೇಕಂದರೆ, ಅತಿ ಉದ್ದದ ಹೆಸರನ್ನು ಹೊಂದಿರುವಂಥ, ಹೆಚ್ಚು ಅಕ್ಷರಗಳನ್ನು ಹೆಸರು ಹೊಂದಿರತಕ್ಕಂಥ ಒಂದು ಪ್ರಾಣಿ ಅಥವಾ ಪಕ್ಷಿ ಹೆಸರು, ಅದು ಮೊದಲ ತಂಡದ ನಾಯಕ. ಹಾಗೆ ಎರಡನೆಯ ತಂಡದ ನಾಯಕ ಹೇಗಿರಬೇಕಂದ್ರೆ, ಚಿಕ್ಕ ಹೆಸರು, ಅತಿ ಕಡಿಮೆ ಅಕ್ಷರಗಳನ್ನು ಹೊಂದಿರತಕ್ಕಂಥ ನಾಯಕ, ಅಂದರೆ ಹೆಸರಿನಲ್ಲಿ ಕಡಿಮೆ ಅಕ್ಷರಗಳನ್ನು ಹೊಂದಿರಬೇಕು. ಅಂಥ ನಾಯಕನನ್ನು ಆರಿಸಬೇಕು ಅಂತ ಎಲ್ಲ ಪ್ರಾಣಿಗಳು ಏನು ಮಾಡ್ತವ? ಇಷ್ಟಪಡ್ತವ. ನೋಡಿ, ಮೊದಲನೇದಾಗಿ ಇಲ್ಲಿ ಟೈಗರ್ ಅಂತ ಇದೆ. TIGER, ಟೈಗರ್. ಇದು 5 ಅಕ್ಷರಗಳನ್ನು ಹೊಂದಿದೆ. ಇದು ಡಾಗ್ 3 ಅಕ್ಷರ. ಇದು ಕೂಡ 5 ಅಕ್ಷರ. ಸ್ನೇಕ್, ಗೋಟ್ 4 ಅಕ್ಷರ. ಲಯನ್ 4. ಮಂಕಿ ನೋಡಿ 6 ಅಕ್ಷರ ಇದೆ, 6 ಅಕ್ಷರ. ರ್ಯಾಟ್ 3 ಅಕ್ಷರ. ಆಕ್ಸ್ 2 ಅಕ್ಷರ. ಡಿಯರ್ 4 ಅಕ್ಷರ. ಎಲಿಫೆಂಟ್ 1, 2, 3, 4, 5, 6, 7, 8 ನೋಡಿ. ಎಲಿಫೆಂಟ್ ಇದು ಎಲ್ಲ ಪ್ರಾಣಿಗಳಿಗಿಂತ, ಪಕ್ಷಿಗಳಿಗಿಂತ ಏನಿದೆ, ಎಲ್ಲ ಪ್ರಾಣಿಗಳಿಗಿಂತ ಅತಿ ಹೆಚ್ಚು ಒಂದು ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ. ಹೌದಾ? ಅದಕ್ಕೋಸ್ಕರ ಮೊದಲನೆಯ ತಂಡದ ನಾಯಕ ಯಾರೀಗ? ಎಲಿಫೆಂಟ್. ಫೈಂಡ್ ಔಟ್ ದ ಕ್ಯಾಪ್ಟನ್ಸ್ ಆಫ್ ದ 2 teams. ಫಸ್ಟ್ ಟೀಮ್ ಕ್ಯಾಪ್ಟನ್ ಯಾರಪ್ಪ? ಎಲಿಫೆಂಟ್. 8 ಅಕ್ಷರ. ಲೆಟರ್ ಕೌಂಟ್ 1, 2, 3, 4, 5, 6, 7, 8. 8 ಅಕ್ಷರಗಳನ್ನು ಹೊಂದಿವೆ ಅಲ್ವಾ? ಇನ್ನು ಸೆಕೆಂಡ್ ಟೀಮ್ ಅಂದರೆ ಎರಡನೇ ಟೀಮ್ನಲ್ಲಿ ಅತಿ ಕಡಿಮೆ, ಅಂದರೆ ಕಡಿಮೆ ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಯಾವುದಪ್ಪ ಇದರಲ್ಲಿ ಅಂದರೆ ಆಕ್ಸ್. 2 ಅಕ್ಷರಗಳನ್ನು ಹೊಂದಿದೆ. ಹೌದಾ? ಆಕ್ಸ್ ನೋಡಿ 2. ಲೆಟರ್ ಕೌಂಟ್ 2. ಡು ಯು ನೋ ಎನಿ ಎನಿಮಲ್ ಹ್ಯಾವಿಂಗ್ ಎ ಲಾಂಗರ್ ನೇಮ್ ದ್ಯಾನ್ ದ ಫಸ್ಟ್ ಟೀಮ್ಸ್ ಕ್ಯಾಪ್ಟನ್? ನೋಡಿ, ಇಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಟೀಮ್ ಕ್ಯಾಪ್ಟನ್ ಯಾರು? ಎಲಿಫೆಂಟ್. ಅಂದರೆ 8 ಅಕ್ಷರಗಳನ್ನು ಹೊಂದಿದೆ. ಇದಕ್ಕಿಂತಲೂ ಹೆಚ್ಚು ಅಕ್ಷರಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಪ್ರಾಣಿ ನಿಮಗೆ ಗೊತ್ತಿದೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಇಲ್ಲಿ. ಅರ್ಥ ಆಯ್ತಾ? ನಿಮಗೆ ಗೊತ್ತಿದ್ದರೆ ಆ ಪ್ರಾಣಿ ಹೆಸರನ್ನು ಬರೆದು ನೀವೇನು ಮಾಡ್ಬೋದು? ಅಕ್ಷರಗಳನ್ನು ಎಣಿಸಿ ಬರಿಬಹುದು. ಇನ್ನು ನೆಕ್ಸ್ಟ್, ಅದನ್ನು ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. 2 ತಂಡಗಳ ನಾಯಕರನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಮೊದಲನೇ ತಂಡದ ನಾಯಕರು ಯಾರು ಹೇಳಿದ್ವಿ? ಆನೆ ಅಲ್ವಾ? ಅಕ್ಷರಗಳ ಎಣಿಕೆ 8 ಇತ್ತು. ಎರಡನೆಯ ತಂಡದ ನಾಯಕ ಎತ್ತು. ಯಾರು? ಎತ್ತು. ಆಕ್ಸ್ ಅಂತ ಹೇಳ್ತೀವಲ್ವಾ? ಅಕ್ಷರಗಳ ಎಣಿಕೆ ಎಷ್ಟಿತ್ತು? 2. ಹೌದಾ? ಅದನ್ನೇ ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ಮೈ ನೇಮ್ ಈಸ್ ಲಾಂಗರ್. ನನ್ನ ಹೆಸರು ಹೆಚ್ಚು ಉದ್ದವಿದೆ ಅಂತ ಹೇಳ್ತಾನೆ ಈತ ಮಹೇಶ್ ಮತ್ತು ಕಾರ್ತಿಕ್ ಇವರಿಬ್ಬರಲ್ಲಿ ಯಾರ ಹೆಸರು ಉದ್ದ ಇದೆ ನೋಡೋಣ. ಮಹೇಶ್ 1, 2, 3, 4, 5, 6. 1, 2, 3, 4, 5, 6 ಸೇಮ್ ಈಕ್ವಲ್ ಇದೆ. ಹೂ ಹ್ಯಾಸ್ ಎ ಲಾಂಗರ್ ನೇಮ್? ಡಿಸ್ಕಸ್. ಯಾರಿಗೆ ಉದ್ದವಾದ ಹೆಸರಿದೆ? ಚರ್ಚಿಸಿ. ನಿಮ್ಮ ಒಂದು ಸ್ನೇಹಿತರಲ್ಲಿ ಯಾರಿಗೆ ಉದ್ದವಾದ ಹೆಸರಿದೆ? ಚರ್ಚೆ ಮಾಡಿ ಅಂತ ಹೇಳ್ತಾರೆ. ರೈಟ್ ಡೌನ್ ದ ನೇಮ್ಸ್ ಆಫ್ ಸಮ್ ಆಫ್ ಯುವರ್ ಫ್ರೆಂಡ್ಸ್ ಇನ್ ದ ಸ್ಪೇಸಸ್ ಗಿವನ್ ಬಿಲೋ ಆ್ಯಂಡ್ ದೆನ್ ಆನ್ಸರ್ ದ ಕ್ವೆಶನ್ಸ್ ಫ್ರಮ್ A to F. ನೋಡಿ,
ಇಲ್ಲಿ ನೀವು ಕೆಲವು ಸ್ನೇಹಿತರ ಹೆಸರುಗಳನ್ನು ಮುಂದೆ ಕೊಟ್ಟಿರುವ ಸ್ಥಳಗಳಲ್ಲಿ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಏನು ಮಾಡಬೇಕು, ಹೆಸರುಗಳನ್ನು, ನಿಮಗೆ ಗೊತ್ತಿರುವಂಥ ಸ್ನೇಹಿತರ ಹೆಸರುಗಳನ್ನು ಬರೆದು ಎದಿಂದ ಎಫ್ ವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಏನಿದೆ ಅಂದರೆ ಎದಿಂದ ಎಫ್ ವರೆಗೂ ಪ್ರಶ್ನೆಗಳನ್ನು ಕೊಡಲಾಗಿದೆ, ಅವುಗಳಿಗೆ ಉತ್ತರಗಳನ್ನು ಬರೀಬೇಕು. ಇಲ್ಲಿ ನೀವು ಹೆಸರುಗಳನ್ನು ಬರೆದ ಆಧಾರದ ಮೇಲೆ ಅಲ್ಲಿ ಏನು ಮಾಡ್ತೀವಿ, ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೋಡಿ, ನನ್ನ ಸ್ನೇಹಿತರ ಹೆಸರುಗಳು ವಿಶಾಲಾಕ್ಷಿ, ಅಶ್ವಿನಿ, ಸುಚಿತ್ರಾ, ಸುನೀತಾ, ತ್ರಿನಯ್, ಲಕ್ಷ್ಮಿ, ಪೂರ್ವಿ, ರೂಪಾ. ಇವರ ಅಕ್ಷರಗಳ ಸಂಖ್ಯೆ ಎಷ್ಟಿದೆ ಅಂದರೆ 11. ನೋಡಿ, ವಿಶಾಲಾಕ್ಷಿ ಅತಿ ಹೆಚ್ಚು ಸಂಖ್ಯೆಯ ಅಕ್ಷರಗಳನ್ನು ಹೊಂದಿರುವಂಥ ಒಂದು ಹೆಸರು. ಅಶ್ವಿನಿ 7, ಸುಚಿತ್ರಾ 8, ಸುನೀತಾ 6, ತ್ರಿನಯ್ 6, ಲಕ್ಷ್ಮಿ 5, ಪೂರ್ವಿ 6, ರೂಪಾ 5. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ ಯಾವ್ಯಾವ ಪ್ರಶ್ನೆಗಳಿವೆ ನೋಡೋಣ. ಎ, ಟಿಕ್ ದ ಲಾಂಗೆಸ್ಟ್ ನೇಮ್ಸ್. ಸರಿಯಾಗಿರ್ತಕ್ಕಂಥ ದೊಡ್ಡ ಒಂದು ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಹೆಸರಿಗೆ ಈ ಥರ ರೈಟ್ ಮಾರ್ಕನ್ನು ಹಾಕಬೇಕು. ಕ್ರಾಸ್ ಅಂದರೆ ತಪ್ಪಾಗಿರ್ತಕ್ಕಂಥ ಚಿಹ್ನೆಯನ್ನು ಕಡಿಮೆ ಚಿಕ್ಕದಾಗಿರ್ತಕ್ಕಂಥ ಒಂದು ಹೆಸರಿಗೆ ಹಾಕಬೇಕು. ಅತಿ ಉದ್ದವಾದ ಹೆಸರುಗಳಿಗೆ ರೈಟ್ ಗುರುತು, ಅತಿ ಚಿಕ್ಕ ಹೆಸರಿಗೆ ಈ ಗುರುತು. ನೋಡೋಣ. ನೋಡಿ, ಅತಿ ಉದ್ದವಾಗಿರ್ತಕ್ಕಂಥದ್ದು ಯಾವುದಪ್ಪ ಇದರಲ್ಲಿ ಅಂದರೆ ಇದೆ ಅಲ್ವಾ, ಇದಕ್ಕೆ ರೈಟ್ ಮಾರ್ಕನ್ನು ಹಾಕೋಣ. ಅತಿ ಚಿಕ್ಕದು ಯಾವುದಪ್ಪ ಇಲ್ಲಿ ಅಂದರೆ ನೋಡಿ, 2 ಸೇಮ್ ಇವೆ. ಹೌದಾ, ಲಕ್ಷ್ಮಿ ಮತ್ತು ರೂಪಾ ಇವೆರಡು 5 ಸಂಖ್ಯೆಯನ್ನು ಹೊಂದಿವೆ. 6 ಸಂಖ್ಯೆಗಳನ್ನು 3 ಹೊಂದಿವೆ. ಚಿಕ್ಕದಾಗಿರ್ತಕ್ಕಂಥದ್ದು ಅಂದರೆ ಇವೆರಡು. ಹೌದಾ, ಇವುಗಳಿಗೆ ಇಂಟು ಮಾರ್ಕನ್ನು ಹಾಕೋಣ. ಗೊತ್ತಾಯ್ತಾ? ನೆಕ್ಸ್ಟ್, ರೈಟ್ ದ ಸ್ಟಾರ್ಟಿಂಗ್ ಲೆಟರ್ ಆಫ್ ಯುವರ್ ನೇಮ್. ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಬರೆಯಿರಿ ಅಂತ ಹೇಳ್ತಾರೆ. ನಮ್ಮ ಒಂದು ನೀವು ಯಾರು ಬರೀತಿರ್ತೀರಲ್ಲ, ನಿಮ್ಮ ಹೆಸರಿನ ಮೊದಲನೇ ಅಕ್ಷರವನ್ನು ಬರೀರಿ ಅಂತ ಹೇಳ್ತಾರೆ. ಕೌಂಟ್ ಆಲ್ ದ ನೇಮ್ ದ್ಯಾಟ್ ಹ್ಯಾವ್ ದ ಸೇಮ್ ಸ್ಟಾರ್ಟಿಂಗ್ ಲೆಟರ್ ಆ್ಯಸ್ ಯುವರ್ಸ್. ನಿಮ್ಮ ಹೆಸರಿನ ಮೊದಲ ಅಕ್ಷರವೇ ಆಗಿರುವ ಎಲ್ಲ ಹೆಸರುಗಳನ್ನು ಎಣಿಸಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ಹೆಸರು ಎಸ್ ಅಂತ ಇದೆ ಅಲ್ವಾ, ಎಸ್ ಅಕ್ಷರವನ್ನು ನಾವು ಬರೆದಾಗ ಇಲ್ಲಿ ಯಾವ್ಯಾವ ಅಕ್ಷರ ಇವೆ? ಎಸ್ ಅಕ್ಷರದ್ದು 1, 2. ಹೌದಾ, 2 ಅಕ್ಷರಗಳನ್ನು ಎಣಿಸಿ ಇಲ್ಲಿ ಬರೀರಿ ಅಂತ ಹೇಳ್ತಾರೆ. 2. ನೆಕ್ಸ್ಟ್, ವಿಚ್ ಸ್ಟಾರ್ಟಿಂಗ್ ಲೆಟರ್ ಈಸ್ ದ ಮೋಸ್ಟ್ ಯೂಸ್ಡ್? ಕೌಂಟ್ ದ ನೇಮ್ಸ್ ದ್ಯಾಟ್ ಬಿಗಿನ್ ವಿತ್ ಇಟ್. ಯಾವುದು ಮೊದಲ ಅಕ್ಷರವಾಗಿ ಹೆಚ್ಚು ಬಳಕೆಯಾಗಿದೆ, ಅದರಿಂದ ಆರಂಭವಾಗುವ ಹೆಸರುಗಳನ್ನು ಎಣಿಸಿ. ನೋಡಿ, ಇಲ್ಲಿ ಯಾವ ಅಕ್ಷರ ಹೆಚ್ಚು ಬಳಕೆಯಾಗಿದೆ ನೋಡಿ, ಯಾವ ಅಕ್ಷರ ಹೆಚ್ಚು ಬಳಕೆಯಾಗಿದೆ ನೋಡಿ. ಹೆಚ್ಚು ಬಳಕೆಯಾಗಿರ್ತಕ್ಕಂಥ ಮೊದಲ ಅಕ್ಷರ ಯಾವುದಪ್ಪ ಅಂದ್ರೆ ಅದೇ ಎಸ್. ಅದರ ಹೊರತಾಗಿ ಬೇರೆ ಅಕ್ಷರಗಳು ಯಾವುವೂ ರಿಪೀಟ್ ಆಗಿಲ್ಲ. ಹೌದಾ, ಅದಕ್ಕೋಸ್ಕರ ಹೆಚ್ಚು ಬಳಕೆಯಾಗಿದೆ, ಅದರಿಂದ ಆರಂಭ ಆಗುವ ಹೆಸರುಗಳನ್ನು ಎಣಿಸಿ ಅಂತ ಹೇಳ್ತಾರೆ. 2, ಅದು ಕೂಡ 2. ಇನ್ನು ಕೌಂಟ್ ದ ನೇಮ್ ವಿತ್ ದ ಸೇಮ್ ಎಂಡಿಂಗ್ ಲೆಟರ್. ಕೊನೆಯ ಅಕ್ಷರವು ಒಂದೇ ಆಗಿರುವಂಥ ಹೆಸರುಗಳನ್ನು ಎಣಿಸ್ರಿ. ಕೊನೆಯ ಅಕ್ಷರ ನೋಡಿ, ಕೊನೆಯ ಅಕ್ಷರ ಒಂದೇ ಆಗಿರುವುದು ಯಾವುದಪ್ಪ ಅಂದರೆ ಇಲ್ಲಿ ಐ. ಇಲ್ಲಿಯೂ ಐ ಇದೆ ನೋಡಿ, ಐ 4 ಅಕ್ಷರಗಳು ಐ ಎನ್ನುವಂಥ ಅಕ್ಷರದಿಂದ ಕೊನೆಗೊಂಡಿವೆ. ಹೌದಾ, ಇಲ್ಲಿ ಏನು ಮಾಡ್ತಾರಪ್ಪ, ಅವು 4 ಇವೆ. ಕೌಂಟ್ ದ ನೇಮ್ ವಿತ್ ದ ಸೇಮ್ ಎಂಡಿಂಗ್ ಲೆಟರ್. 4 ಐ ಅಕ್ಷರವನ್ನು ಹೊಂದಿರುವಂಥ ಅಕ್ಷರಗಳು 4 ಇವೆ. ಇನ್ನು ರೈಟ್ ದ ಲೆಟರ್ಸ್ ದ್ಯಾಟ್ ಆರ್ ನಾಟ್ ದ ಸ್ಟಾರ್ಟಿಂಗ್ ಲೆಟರ್ ಆಫ್ ಎನಿ ನೇಮ್. ಯಾವುದೇ ಹೆಸರಿನ ಮೊದಲ ಅಕ್ಷರವಾಗಿಲ್ಲದಿರುವ ಅಕ್ಷರಗಳನ್ನು ಬರೆಯಿರಿ. ನೋಡಿ, ಯಾವುದೇ ಹೆಸರಿನ ಮೊದಲ ಅಕ್ಷರವಾಗಿಲ್ಲದಿರುವ ಅಕ್ಷರಗಳನ್ನು ಬರೆಯಿರಿ. ನೋಡಿ, ಇಲ್ಲಿ ಇರ್ತಕ್ಕಂಥ ಮೊದಲ ಅಕ್ಷರಗಳು A to Z ಒಳಗೆ VASTLPR ಯಾವ್ಯಾವ ಹೇಳಿ ನೋಡೋಣ. VATSLPR ಈ ಅಕ್ಷರಗಳನ್ನು ಹೊರತುಪಡಿಸಿ ಏನು ಮಾಡಬೇಕು, ಉಳಿದ ಅಕ್ಷರಗಳನ್ನು ಬರೀರಿ. ಅಂದರೆ ಅರ್ಥ ಆಯ್ತಾ ಪ್ರಶ್ನೆ ನಿಮಗೆ? ಯಾವುದೇ ಹೆಸರಿನ ಮೊದಲ ಅಕ್ಷರವಾಗಿಲ್ಲದಿರುವ
ಎ ಟು ಝೆಡ್ಡಲ್ಲಿ ಈಗ ನಾನು ಬರೆದಿರ್ತಕ್ಕಂಥ ಅಷ್ಟು ಅಕ್ಷರಗಳು ಅವುಗಳನ್ನ ಹೊರತುಪಡಿಸಿ ಬರಿಬೇಕು. 1 2 3 4 5 6 7 ಅಕ್ಷರಗಳಿವೆ. ಅವುಗಳನ್ನ ಹೊರತುಪಡಿಸಿ ಎ ಬಂದಿದೆ, ಬಿ ಬಂದಿಲ್ಲ. ನೋಡಿ, ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಬಂದಿದೆ ಅಲ್ಲ. ಎಲ್ ಎಮ್ ಎನ್ ಓ ಪಿ ಬಂದಿದೆ, ಪೂರ್ವಿ ಪಿ. ಕ್ಯೂ ಆರ್ ಬಂದಿದೆ, ಎಸ್ ಬಂದಿದೆ, ಟಿ ಬಂದಿದೆ, ಯು ವಿ ಬಂದಿದೆ, ಡಬ್ಲ್ಯೂ ಎಕ್ಸ್ ವೈ ಝೆಡ್. ಅರ್ಥ ಆಯ್ತಲ್ವಾ? ನೋಡಿ, ಅಲ್ಲಿ ಬಂದಿರತಕ್ಕಂಥ ವಿ ಮತ್ಯಾವುದು ವಿ ಇದೆ, ಎ ಎಸ್ ಟಿ ಎಲ್ ಪಿ ಆರ್. ನೋಡಿ, ಈ 7 ಅಕ್ಷರಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಅಕ್ಷರಗಳನ್ನು ಬರೀರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈಗ ಈ ಅಕ್ಷರಗಳೆಲ್ಲವುಗಳನ್ನು ಬರೆದಿದ್ದೇವೆ. ಅರ್ಥ ಆಯ್ತಾ? ಇಲ್ಲಿಗೆ ನಾವು ಇದುವರೆಗೆ ಪುಟ ಸಂಖ್ಯೆ 6 ನೋಡಿ, ಒಟ್ಟು ಪುಟ ಸಂಖ್ಯೆ 6, ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 6ರವರೆಗೆ ನಾವೀಗಾಗಲೇ ಎಲ್ಲ ಚಟುವಟಿಕೆಗಳನ್ನು ತಿಳಿದುಕೊಂಡಿದ್ದೇವೆ. ಹೌದಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸರಿಯಾಗಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಬರೆಯುತ್ತಾ ಹೋಗಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.